ನಾವು ಪೊಲೀಸರ ಜೊತೆಗೆ ಚರ್ಚೆ ಮಾಡಿದ್ದೀವಿ. ಅವ್ರಿಗೂ ಸಹ ಪತ್ರ ಬರೆದು ಈ ರೀತಿ ಅನಧಿಕೃತವಾಗಿ ಹೆಚ್ಚು ಚಾರ್ಜ್ ಮಾಡಬಾರ್ದು, ಏನು ಮಾಡ್ತೀರೋ ಅದನ್ನು ಡಿಸ್ಪ್ಲೇ ಮಾಡಬೇಕು, ಅದಕ್ಕೆ ಪೊಲೀಸರ ಅನುಮತಿ ತೊಗೋಬೇಕು ಅಂತ ಹೇಳಿದ್ದೀವಿ. ಸೊ ಹಾಗಾಗಿ ಅವರು ಎಕ್ಸಾರ್ಬಿಟೆಂಟ್ ಚಾರ್ಜ್ ಮಾಡೋಕ್ಕಾಗೋದಿಲ್ಲ. ದೇ ಹ್ಯಾವ್ ಟು ಡಿಸ್ಪ್ಲೇ ಇನ್ ದಿ ಬಿಫೋರ್ ಪ್ರಾಮಿನೆಂಟ್ ಪ್ಲೇಸಲ್ಲಿ ಡಿಸ್ಪ್ಲೇ ಮಾಡಬೇಕು ಅಂತ ಹೇಳಿ. ಇಲ್ಲ, ಅದಕ್ಕೂ ಹೇಳಿದ್ದೀವಿ, ಯಾವುದೇ ಅನಧಿಕೃತವಾಗಿ ಅಥವಾ ಖಾಸಗಿಯಾಗಿ ಇಲ್ಲ, ಅದ್ರ ಬಗ್ಗೆ ನಾವು ಗಮನ ಹರಿಸಿದ್ದೀವಿ. ನಾವು ಪೊಲೀಸ್ ಇಲಾಖೆಗೆ ಪತ್ರ ಬರೆದಿದ್ದೀವಿ, ಅದನ್ನು ಟ್ಯಾಕಲ್ ಮಾಡ್ತೀವಿ. ಕಳೆದ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಸುಮಾರು 9 ಲಕ್ಷ ಜನ ಭೇಟಿ ನೀಡಿದ್ದಾರೆ. ಈ ವರ್ಷ ಒಂದು 10 ಲಕ್ಷ ಜನ ಭೇಟಿ ನೀಡೋ ಸಾಧ್ಯತೆ ಇದೆ ಅಂತ ನಾವು ನಿರೀಕ್ಷೆ ಮಾಡಿದ್ದೀವಿ. ಜನರಲ್ಲಿ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಹೆಚ್ಚಿನ ಜನ ಬರ್ತಾರೆ. ಜನವರಿ 26ರಲ್ಲಿ ಸ್ವಲ್ಪ ಜನ ಕಡಿಮೆ, ಆದರೂ ಸಹ ನಾವು ಪ್ರತಿ ವರ್ಷ 2 ಬಾರಿ ನಾವು ಮಾಡ್ತಾಯಿದ್ದೀವಿ. ಇಲ್ಲ, ಈ ವರ್ಷ ಸುಮಾರು ನಾವು 2.25 ಲಕ್ಷದಿಂದ 2.25 ಕೋಟಿಯಿಂದ 3 ಕೋಟಿಯಷ್ಟು ಇದಕ್ಕೆ ನಾವು ವ್ಯಯ ಮಾಡ್ತಾಯಿದ್ದೀವಿ. ಅದಕ್ಕಿಂತ ಹೆಚ್ಚಿಗೆ ನಮಗೆ ಬರೋ ನಿರೀಕ್ಷೆ ಇದೆ. ಅದು ಸರ್ಕಾರದ ಹಂತದಲ್ಲಿ ನಿರ್ಧರಿಸ್ತೀವಿ. ಕರ್ನಾಟಕ ರಾಜ್ಯದ ಬೆಳವಣಿಗೆಗೆ ಯಾರ್ಯಾರು ಮಹಾರಾಜರು ವ್ಯಕ್ತಿಗಳು ಸಹಕರಿಸಿದರೆ ಎಲ್ಲರೂ ಗೌರವಕ್ಕೆ, ಅರ್ಹತೆಗೆ, ಅಭಿನಂದನೆಗೆ ಅರ್ಹರಾದವರು ಅವರೆಲ್ಲರನ್ನು ಪರಿಗಣಿಸ್ತೀವಿ. ಇದಕ್ಕೆ ಇತಿಹಾಸ ತಜ್ಞರನ್ನು ನಾವು ಸಂಪರ್ಕ ಮಾಡಿ ಅವರಿಂದ ಮಾಹಿತಿ ತೊಗೊಂಡಿದ್ದೀವಿ. ದೇವರಕೊಂಡ ರೆಡ್ಡಿ ಅಂತ ಅವರು ಇತಿಹಾಸಜ್ಞರು, ಅವರಿಗೆ ತೊಗೊಂಡು ಅಥೆಂಟಿಕ್ ಮಾಹಿತಿ ಆಗಬೇಕಂತ. ಆಮೇಲೆ ಅವರದ್ದು ಕಮಿಟಿ ಮಾಡ್ಕೊಂಡ್ಬಿಟ್ಟು ಎಲ್ಲ ಮಾಹಿತಿಯನ್ನು ಒಟ್ಟುಗೂಡಿಸಿ ಮಾಡಿಕೊಟ್ಟಿದ್ದಾರೆ. ನಾನು ಇದ್ರ ಬಗ್ಗೆ ಮಾಹಿತಿ ಮುಂಚೆ ಸಂಗ್ರಹಿಸ್ತಾ ಇದ್ದೆ, ಆವಾಗಲೂ ಇಷ್ಟು ಮಾಹಿತಿ ಸಿಕ್ಕಿರಲಿಲ್ಲ. ಅದಕ್ಕಿಂತ ಹೆಚ್ಚು ಮಾಹಿತಿಗಳು, ಎಲ್ಲ ದೊರೆಗಳ ಹೆಸರುಗಳು, ಅವರವ್ರು ಕಟ್ಟಿರೋ ದೇವಸ್ಥಾನಗಳ ಹೆಸರುಗಳು, ಅವರ ಕೊಡುಗೆಯನ್ನು ಪೂರ್ಣವಾಗಿ ಮೂಡಿಬಂದಿದೆ. ಇಲ್ಲ, ನಮ್ಮ ಲಾಲ್ಬಾಗ್ ಈ ಸಂದರ್ಭದಲ್ಲಿ ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿಗಳನ್ನು ನಾವು ಹಾಕ್ಕೊತೀವಿ. ಆಮೇಲೆ ಕೆಲವರು ಸ್ವಯಂ ಸೇವಕರಾಗಿ ಕೆಲವು ಸಂಸ್ಥೆಗಳಿಂದ ತೊಗೊತೀವಿ. ಅವರು ಸುಮಾರು 1000 ಜನಕ್ಕಿಂತ ಹೆಚ್ಚಿಗೆ ಅವರು ಬರ್ತಾರೆ. ಮತ್ತು ಅವ್ರ ಜೊತೆಗೆ ಪೊಲೀಸ್ ಅವರು ಸಹ 400ರಿಂದ 500 ಜನ ಇರ್ತಾರೆ. ಈ ಟಿಕೆಟ್ ಕೌಂಟ್ರುಗಳೆಲ್ಲನೂ ನಮ್ಮ ಇಲಾಖೆಯ ಸಿಬ್ಬಂದಿಯಿಂದಲೇ ನಾವು ನಿರ್ವಹಿಸ್ತಾ ಇದ್ದೀವಿ. ಮಾಡ್ತೀವಿ. ನಮ್ಮಲ್ಲಿ ಗಾರ್ಡನರ್ಸು ಈ ಒಂದು ಕೆಲಸಕ್ಕೆ ಯಾರು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ, ಅವರಿಗೆ ಗುರುತಿಸಿ ಅವರಿಗೆ ಸನ್ಮಾನ ಮಾಡೋಂಥ ಕೆಲಸನ ನಾವು ಮಾಡ್ತೀವಿ. ನಮ್ಮ ಇಲಾಖೆ ಅಧಿಕಾರಿಗಳು, ನಾವು ಮೇಲಿರೋ ಅಧಿಕಾರಿಗಳು ಉಸ್ತುವಾರಿ ಮಾತ್ರ ಮಾಡ್ತೀವಿ. ಅದ್ರಲ್ಲಿ ಕೆಳಗಡೆ ಕೆಲಸ ಮಾಡೋರೇ ಬೇರೆ ಇರ್ತಾರೆ. ಅವ್ರಿಗೂ ಸಹ ನಮ್ಮ ಗೌರವಗಳು, ವಂದನೆಗಳು ಯಾವಾಗಲೂ ಇದ್ದೇ ಇರ್ತದೆ. ಅವರೆಲ್ಲ ನಮ್ಮ ತಂಡದ ಭಾಗನೇ ಅಂತಲೇ ನಾವು ಭಾವಿಸ್ತೀವಿ. ಈಗ ಸುಮಾರು ಮಧ್ಯದಲ್ಲಿ ದೇವಸ್ಥಾನದ ಮುಂದೆ ಭಾಗದಲ್ಲಿ ಇಂಡೋ ಅಮೇರಿಕನ್ ಹೈಬ್ರಿಡ್ ಸೀಡ್ಸ್ ಅವರೇ ಸುಮಾರು 2.25 ಲಕ್ಷ ಫ್ಲವರ್ಸನ್ನು ಅವರು ಡಿಸ್ಪ್ಲೇ ಮಾಡ್ತಾಯಿದ್ದಾರೆ. ಅವೆಲ್ಲ ಯೂನಿಕ್ ಟೈಪ್ ಆಫ್ ಫ್ಲವರ್ಸ್. ಅದು ಬಿಟ್ಟು ಒಟ್ಟಾರೆಯಾಗಿ ಸುಮಾರು ಒಂದು 30 ಲಕ್ಷ ಅಷ್ಟು ಫ್ಲವರ್ಗಳನ್ನ ಈ ಒಟ್ಟಾರೆ ಫ್ಲವರ್ ಶೋಗಳಲ್ಲಿ ನಾವು ಡಿಸ್ಪ್ಲೇ ಮಾಡ್ತಾಯಿದ್ದೀವಿ. ಸುಮಾರು 40 ಕಡೆ ಅದು ಟ್ರಯಾಂಗಲ್ ಥರ ಪಿರಮಿಡ್ ಮಾಡಿ ನಮ್ಮೆಲ್ಲ ಸರೌಂಡಿಂಗ್ಸ್, ಇಡೀ ಪಾರ್ಕ್ಗಳಲ್ಲೆಲ್ಲ ಮಾಡಿದ್ದೀವಿ. ಆಮೇಲೆ ಮಹಾರಾಜರ ಪ್ರತಿಮೆ ಏನಿದೆ, ಆ ಪ್ರತಿಮೆ ಸುತ್ತಲೂ ಸಹ ಒಂದು ವಿಶೇಷವಾದ ಸೂರ್ಯಕಾಂತಿ ಹೂವು, ನಮ್ಮಲ್ಲಿ ಬೆಳೆಯೋ ಸೂರ್ಯಕಾಂತಿ ಹೂವು ಅಲ್ಲ, ಅದು ಇಂಪೋರ್ಟೆಡ್ ಸೂರ್ಯಕಾಂತಿ ಹೂವು. ಅದು ನೀವು ನೋಡ್ಬೋದು, ಭಾಳ ಸುಂದರವಾಗಿದೆ. ಇದೇ ಹೂವುಗಳು. ಸೊ ಈ ಹೂಗಳನ್ನು ನಾವು ಪೂರ್ತಿ ಬೆಳೆಸಿದ್ದೀವಿ. ಕೆಲವು 3-4 ತಿಂಗಳ ಹಿಂದೆ ನಾವು ಯೋಜನೆ ಮಾಡಿಕೊಂಡು ಮಾಡಬೇಕು. ಈಗ ಸಮಯಕ್ಕೆ ಸರಿಯಾಗಿ ಎಲ್ಲವೂ ಬ್ಲೂಮಿಂಗ್ ಆಗಿದೆ, ಅರಳಿದ್ದಾವೆ. ಸೊ ನಾಳೆ ನಾಡೋದಕ್ಕಿಂತ ಒಂದು ವಾರದ 10-12 ದಿವಸ ಒಳಗಡೆ ಚೆನ್ನಾಗಿ ಮೂಡಿ ಬರಲಿ.